ಎಸ್ 24 ಗಂಟೆ ಒಳಗೆ ಕಾದು ನೋಡ್ತಾ ಇರಿ ಏನಾಗುತ್ತೆ, ಸರ್ಕಾರ ಮನೆಗೆ ಹೋಗುತ್ತೆ ಅಂತ ಉಮೇಶ್ ಕತ್ತಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತು ಒಂದ್ ಕಡೆ ಇಲ್ಲಿ ಬಿಎಸ್ವೈ ಅವರು ಕೂಡ ಹೇಳಿಕೆಯನ್ನ ನೀಡಿರುವಂತದ್ದು ಅದು ಉಲ್ಟಾ ಹೇಳಿಕೆ. 15 ಶಾಸಕರು ಸಂಪರ್ಕದಲ್ಲಿ ಇದ್ದಾರೆ ಅಂತ ಕತ್ತಿ ಅವರು ಹೇಳಿದ್ರೆ, ಇತ್ತ ಕಡೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತ ಬಿಎಸ್ವೈ ಅವರು ಉಲ್ಟಾ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಯಾವುದೇ ಗೋಜಿಗೆ ಹೋಗ್ತಾ ಇಲ್ಲ ನಾವು ಸರ್ಕಾರವನ್ನ ರಚಿಸುವ ನಿಟ್ಟಿನಲ್ಲಿ ಅಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ನನ್ನ ಜೊತೆಗೆ ಯಾರು ಕೂಡ ಸಂಪರ್ಕದಲ್ಲಿಲ್ಲ, ವಿಪಕ್ಷದಲ್ಲಿದ್ದೇ ಕೆಲಸವನ್ನ ಮಾಡ್ತೀವಿ ಅಂತ ಬಿಎಸ್ವೈ ಅವರು ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಹೆಣಿತಾ ಇದೆಯಾ, ಇಲ್ಲಿ ಶಾಸಕರನ್ನ ಸೆಳೆಯುವ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರ ಲೀಕ್ ಆಗಬಾರ್ದು. ಈಗ ಆಲ್ರೆಡಿ ಸಾಕಷ್ಟು ಬಾರಿ ಎಡವಿದ್ದೀವಿ ಇಲ್ಲಿ ಶಾಸಕರನ್ನ ಅಟ್ರಾಕ್ಟ್ ಮಾಡುವ ನಿಟ್ಟಿನಲ್ಲಿ. ಸೊ ಹೀಗಾಗಿ ಮತ್ತೊಮ್ಮೆ ಎಡವುದು ಬೇಡ ಅನ್ನುವ ನಿಟ್ಟಿನಲ್ಲೇ ಬಿಜೆಪಿ ಏನಾದ್ರೂ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆಯಾ ಅನ್ನೋದನ್ನ ಕಾದು ನೋಡ್ಬೇಕು. ಒಂದ್ ಕಡೆ ಉಮೇಶ್ ಕತ್ತಿ ಅವರು 24 ಗಂಟೆ ಕಾದು ನೋಡ್ತಾ ಇರಿ ಏನಾಗುತ್ತೆ ಈ ಸರ್ಕಾರ. 15 ಜನ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಇತ್ತ ಕಡೆ ರಾಜ್ಯಾಧ್ಯಕ್ಷರಾಗಿರುವಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ವೈ ಅವರು ಇದಕ್ಕೆ ತದ್ವಿರುದ್ಧವಾದಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಸರ್ಕಾರ ರಚಿಸುವಂತಹ ಗೋಜಿಗೆ ನಾವಂತೂ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಎಸ್ವೈ. ನನ್ನ ಜೊತೆಗೆ ಯಾರು ಕೂಡ ಸಂಪರ್ಕದಲ್ಲಿ ಇಲ್ಲ, ಅಂದ್ರೆ ಶಾಸಕರು ಯಾರು ಕೂಡ ಸಂಪರ್ಕದಲ್ಲಿ ಇಲ್ಲ, ವಿಪಕ್ಷದಲ್ಲಿದ್ದೇ ನಾವು ಕೆಲಸವನ್ನ ಮಾಡ್ತೀವಿ, ಬಿಜೆಪಿ ವಿಪಕ್ಷ ಸ್ಥಾನದಲ್ಲೇ ಕೂತ್ಕೊಂಡು ಕೆಲಸವನ್ನ ಮಾಡುತ್ತೆ ಅಂತ ಬಿಎಸ್ವೈ ಒಂದ್ ಕಡೆ ಹೇಳ್ತಾ ಇರುವಂತದ್ದು. ಇವರಿಬ್ಬರ ಹೇಳಿಕೆಗಳನ್ನ ತಾಳೆ ಮಾಡಿ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರವನ್ನ ಬೀಳಿಸುವ ನಿಟ್ಟಿನಲ್ಲಿ, ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಏರುವ ನಿಟ್ಟಿನಲ್ಲಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಹೆಣಿತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅತೃಪ್ತರ ಒಂದು ಅಸಮಾಧಾನವನ್ನ ಯೂಸ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿ ಮುಂದಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 15 ಜನ ನನ್ನ ಸಂಪರ್ಕದಲ್ಲಿದ್ದಾರೆ. ಅವ್ರ ಹೆಸರುಗಳು ಹೇಳಕ್ ಸಾಧ್ಯ ಇಲ್ಲ, ಅದನ್ನ ಪ್ರಸಂಗ ಬಂದಾಗ ಹೇಳ್ತೀವಿ. ಕಾಂಗ್ರೆಸ್ ನಲ್ಲಿ ಜೆಡಿಎಸ್ ನಲ್ಲಿ ಏನ್ ಮನನೊಂದು ಬರ್ತಾ ಇದ್ದಾರೆ ಅವ್ರು ಸ್ವಾಗತಿಸ್ತೀವಿ. ಅವ್ರು ಬಂದ್ರೆ ನಮ್ಮ ಪಕ್ಷಕ್ಕೆ ತಗೊಂಡು ಸರ್ಕಾರವನ್ನು ರಚನೆ ಮಾಡ್ತೀವಿ. 15 ಜನ ನನ್ನ ಸಂಪರ್ಕದಲ್ಲಿದ್ದಾರೆ. ಅವ್ರ ಹೆಸರುಗಳು ಹೇಳಕ್ ಸಾಧ್ಯ ಇಲ್ಲ, ಅದನ್ನ ಪ್ರಸಂಗ ಬಂದಾಗ ಹೇಳ್ತೀವಿ. ಕಾಂಗ್ರೆಸ್ ನಲ್ಲಿ ಜೆಡಿಎಸ್ ನಲ್ಲಿ ಏನ್ ಮನನೊಂದು ಬರ್ತಾ ಇದ್ದಾರೆ ಅವ್ರು ಸ್ವಾಗತಿಸ್ತೀವಿ. ಅವ್ರು ಬಂದ್ರೆ ನಮ್ಮ ಪಕ್ಷಕ್ಕೆ ತಗೊಂಡು ಸರ್ಕಾರವನ್ನು ರಚನೆ ಮಾಡ್ತೀವಿ. ನಾನು ಖಂಡಿತ ಪ್ರಾಮಾಣಿಕವಾಗಿ ನಿಮ್ಗೆ ಹೇಳ್ತೇನೆ, ಅದರ ಯಾರನ್ನೂ ಭೇಟಿ ಮಾಡುವಂಥ ಸಂಬಂಧ ಇಲ್ಲ, ಸಂಭವ ಇಲ್ಲ. ನಾನೀಗಾಗಲೇ ಮೊನ್ನೆ ನಾನು ಹೋದಾಗಲೇ ಬೆಳಗಾಂ ಚಿಕ್ಕೋಡಿ ಬಗ್ಗೆ ಚರ್ಚೆ ಮಾಡಿದ್ದೆ. ಅವತ್ತು ನಮ್ಮ ಸಂಸತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಇರಲಿಲ್ಲ. ಅದಕ್ಕಾಗಿ ಇವತ್ತು ಇನ್ನೊಂದು ಸಮಾಲೋಚನೆ ಮಾಡಿ ಬಿಜಾಪುರಕ್ಕೆ ಹೋಗ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಂಥದ್ದು. ನಾವು ಕಾಂಗ್ರೆಸ್ ಜೆಡಿಎಸ್ ಶಾಸಕರಿಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ನಾವು 104 ಜನ ಶಾಸಕರು ಇಂಟ್ಯಾಕ್ಟ್ ಆಗಿ ಇದ್ಕೊಂಡು ವಿರೋಧ ಪಕ್ಷ ನಮ್ಮ ಕೆಲಸ ನಾವು ಮಾಡ್ತೇವೆ. ಯಾರು ಇಲ್ಲ ರೀ, ನಮ್ಗೇನು ಸಂಬಂಧನೇ ಇಲ್ಲ. ಅವ್ರು ಅದು ನೀವು ಹೇಳಿದ್ರಲ್ಲ, ಅತೃಪ್ತಿ ಇದ್ರೆ ಮಂತ್ರಿ ಸ್ಥಾನ ಸಿಗಲಿಲ್ಲ, ಇನ್ಯಾವುದೋ ಪ್ರಮುಖ ಸ್ಥಾನ ಸಿಗಲಿಲ್ಲ ಅಂತ ಅವ್ರು ಬಡದಾಡ್ತಾ ಇರ್ಬೋದು. ಅಂತಿಮವಾಗಿ ಏನಾಗುತ್ತೆ ಕಾದು ನೋಡೋಣ. ಇದುವರೆಗೂ ನಮ್ಗೆ ಯಾರೂ ಸಂಪರ್ಕದಲ್ಲಿಲ್ಲ, ನಾವು ಯಾರನ್ನ ಸಂಪರ್ಕ ಮಾಡೋಕ್ಕೆ ಹೋಗಿಲ್ಲ, ಅದ್ರ ಅಗತ್ಯವೂ ನಮಗಿಲ್ಲ. ಇಲ್ಲ ರೀ, ನಾನು ಖಂಡಿತ ಪ್ರಾಮಾಣಿಕವಾಗಿ ನಿಮ್ಗೆ ಹೇಳ್ತೇನೆ, ಅದರ ಯಾರನ್ನೂ ಭೇಟಿ ಮಾಡುವಂಥ ಸಂಬಂಧ ಇಲ್ಲ, ಸಂಭವ ಇಲ್ಲ. ನಾನೀಗಾಗಲೇ ಮೊನ್ನೆ ನಾನು ಹೋದಾಗಲೇ ಬೆಳಗಾಂ ಚಿಕ್ಕೋಡಿ ಬಗ್ಗೆ ಚರ್ಚೆ ಮಾಡಿದ್ದೆ. ಅವತ್ತು ನಮ್ಮ ಸಂಸತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಇರಲಿಲ್ಲ. ಅದಕ್ಕಾಗಿ ಇವತ್ತು ಇನ್ನೊಂದು ಸಮಾಲೋಚನೆ ಮಾಡಿ ಬಿಜಾಪುರಕ್ಕೆ ಹೋಗ್ತಾ ಇದ್ದಾರೆ.